ಟ್ರೇಡಿಂಗ್ ಅಲ್ಲಿ ಸಕ್ಸಸ್ಫುಲ್ ಆಗಕ್ಕೆ ನೀವು ಏನೇನು ಇರಬೇಕು ಅನ್ಕೋತೀರಾ? ಮೊದಲನೇದಾಗಿ ನಿಮಗೆ ಟ್ರೇಡಿಂಗ್ ಸ್ಟ್ರಾಟಜೀಸ್ ಗೊತ್ತಿರಬೇಕು, ನಿಮಗೆ ಪ್ರೈಸ್ ಆಕ್ಷನ್ ಗೊತ್ತಿರಬೇಕು, ಹಾಗೂ ನೀವು ಫಂಡಮೆಂಟಲ್ ಅನಾಲಿಸಿಸ್ ಸಹ ಗೊತ್ತಿರಬೇಕು. ಅಷ್ಟೇ ಅಲ್ಲದೆ ನೀವು ನ್ಯೂಸ್‌ನು ಸಹ ನೋಡ್ತಿರ್ಬೇಕು ಆಗಾಗ. ಆಗ್ಲೇ ನೀವು ಟ್ರೇಡಿಂಗ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೋದು ಅಂತ ಅನ್ಕೋತೀರಾ? ಇವೆಲ್ಲ ಏನಿದೆ 100% ನಿಜಾನೇ. ನಿಮ್ಗೆ ಇವೆಲ್ಲ ಗೊತ್ತಿದ್ರೇನೆ ನೀವು ಟ್ರೇಡಿಂಗ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೋದು. ಹಾಗೂ ಇದಷ್ಟೇ ಇಂಪಾರ್ಟೆಂಟ್ ಆಗಿ ಇನ್ನ ಒಂದು ಯಾವ್ದು ಸಾಕಷ್ಟು ಟ್ರೇಡರ್ಸ್ ಮಿಸ್ ಮಾಡ್ತಾರೆ ಅಂದ್ರೆ ಅದು ಟ್ರೇಡಿಂಗ್ ಜರ್ನಲ್. ಸೊ ಟ್ರೇಡಿಂಗ್ ಜರ್ನಲ್ ಏನಿದೆ ಅದು ಸಹ ಒಂದು ಕ್ರೂಷಿಯಲ್ ರೋಲ್ ಪ್ಲೇ ಮಾಡುತ್ತೆ ನಿಮ್ಗೆ ಟ್ರೇಡಿಂಗ್ ಅಲ್ಲಿ ಸಕ್ಸಸ್ಫುಲ್ ಆಗಕ್ಕೆ. ಸೊ ಈ ವಿಡಿಯೋದಲ್ಲಿ ನಾವು ಟ್ರೇಡಿಂಗ್ ಜರ್ನಲ್ ಬಗ್ಗೆ ಕಲಿಯೋಣ. ಟ್ರೇಡಿಂಗ್ ಜರ್ನಲ್ ಅಂದ್ರೆ ಏನು, ಟ್ರೇಡಿಂಗ್ ಜರ್ನಲ್ ಯಾಕೆ ಅಷ್ಟು ಇಂಪಾರ್ಟೆಂಟ್, ಹಾಗೂ ಟ್ರೇಡಿಂಗ್ ಜರ್ನಲ್ ಅಲ್ಲಿ ಏನೇನ್ ಇರಬೇಕು ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ. ಸೊ ಟ್ರೇಡಿಂಗ್ ಅನ್ನೋದು ನಿಮಗೆ ಬರೀ ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋದಷ್ಟೇ ಅಲ್ಲ. ಸೊ ಟ್ರೇಡಿಂಗ್ ಅಲ್ಲಿ ಏನಿರುತ್ತೆ, ನಿಮಗೆ ಕಂಟಿನ್ಯೂಸ್ ಲರ್ನಿಂಗ್ ಇದ್ದೇ ಇರುತ್ತೆ. ಸೊ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಂಡು, ನೀವು ಯಾವ ತರ ಟ್ರೇಡರ್ ಅಂತ ನೀವು ಅರ್ಥ ಮಾಡ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಿ ಇಂಪ್ರೂವ್ ಆದ್ರೆ ಮಾತ್ರ ನೀವು ಟ್ರೇಡಿಂಗ್ ಅಲ್ಲಿ ಸಕ್ಸಸ್ಫುಲ್ ಆಗೋದು. ನಿಮ್ಗೆ ಅನ್ಸ್ಬೋದು ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡು ನಾವು ಹೇಗೆ ಇಂಪ್ರೂವ್ ಆಗೋದು ಅಂತ ನೀವೇನಾದ್ರೂ ಥಿಂಕ್ ಮಾಡ್ತಿದ್ರೆ ಅದಕ್ಕೆ ಇರೋ ಟೂಲ್ ಯಾವ್ದಂದ್ರೆ ಅದೇ ಟ್ರೇಡಿಂಗ್ ಜರ್ನಲ್. ಸೊ ಟ್ರೇಡಿಂಗ್ ಜರ್ನಲ್ ಅಂದ್ರೆ ಏನು? ಸೊ ಟ್ರೇಡಿಂಗ್ ಜರ್ನಲ್ ನೀವು ಯಾವ ತರ ನೋಡಿ, ಒಂದು ಡೈರಿ ತರ ಇಮ್ಯಾಜಿನ್ ಮಾಡಿ. ಸೊ ಆ ಡೈರಿಯಲ್ಲಿ ನಿಮ್ಗೆ ಏನೇನಿರುತ್ತೆ, ನಿಮಗೆ ನಿಮ್ಮ ಟ್ರೇಡ್ಸ್ಗಳದ್ದು ರೆಕಾರ್ಡ್ಸ್ಗಳು ಸಿಗುತ್ತೆ. ಸೊ ನೀವು ಎಲ್ಲಿ ಟ್ರೇಡ್ ತಗೊಂಡ್ರಿ, ಏನಕ್ಕೆ ಟ್ರೇಡ್ ತಗೊಂಡ್ರಿ, ಹಾಗೂ ಅಷ್ಟೇ ಅಲ್ಲದೆ ನೀವು ಟ್ರೇಡ್ ತಗೊಂಡಾಗ ನಿಮ್ಮ ಎಮೋಷನ್ಸ್ ಹೇಗಿತ್ತು ಅಂತ ನೀವು ನಿಮ್ಮ ಟ್ರೇಡಿಂಗ್ ಜರ್ನಲ್ ಅಲ್ಲಿ ಬರ್ಕೋತೀರಾ. ನೀವು ಟ್ರೇಡ್ ತಗೊಂಡಾಗ ನಿಮ್ ತಲೆಯಲ್ಲಿ ಏನೇನ್ ಥಾಟ್ಸ್ ಬರ್ತಿತ್ತು, ಏನೇನ್ ಓಡ್ತಿತ್ತು, ಮಾರ್ಕೆಟ್ ಅಲ್ಲಿ ಏನ್ ಮಾಡ್ಬೇಕು ಅನ್ಸ್ತಿತ್ತು, ಇದ್ರ ಬಗ್ಗೆ ಎಲ್ಲ ನೀವು ಡೀಟೇಲ್ಡ್ ಆಗಿ ಎಲ್ಲಿ ಬರೀತೀರಾ ಅಂದ್ರೆ ನಿಮ್ಮ ಟ್ರೇಡಿಂಗ್ ಜರ್ನಲ್ ಅಲ್ಲಿ ಬರೀತೀರಾ. ನೀವ್ ಅನ್ಕೋತಿರ್ಬೋದು ಟ್ರೇಡಿಂಗ್ ಜರ್ನಲ್ ಏನಕ್ಕೆ ಬೇಕು, ಟ್ರೇಡಿಂಗ್ ಜರ್ನಲ್ ಯಾಕಷ್ಟು ಇಂಪಾರ್ಟೆಂಟ್ ಅಂತ. ಮೊದಲನೇದಾಗಿ ಅದು ನಿಮ್ಮ ಟ್ರೇಡಿಂಗ್ ಪರ್ಫಾರ್ಮೆನ್ಸ್ ನ ಟ್ರ್ಯಾಕ್ ಮಾಡುತ್ತೆ, ಹಾಗೂ ನಿಮ್ಮ ಮಿಸ್ಟೇಕ್ಸ್ ಏನಿದೆ ನಿಮ್ಮ ಮಿಸ್ಟೇಕ್ಸ್ ನ ಅನಲೈಸ್ ಮಾಡುತ್ತೆ. ಉದಾಹರಣೆಗೆ ನಿಮ್ಮ ಪೊಸಿಷನ್ ಸೈಜಿಂಗ್ ತಪ್ಪಿದೆ ಅನ್ಕೊಳ್ಳಿ, ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡ್ತಿರ್ತೀರ, ಅದಕ್ಕೆ ನಿಮ್ಗೆ ಏನಾಗಿದೆ, ತುಂಬಾ ನಷ್ಟ ಆಗ್ತಿದೆ. ಸೊ ನಿಮ್ಮ ಟ್ರೇಡಿಂಗ್ ಜರ್ನಲ್ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ, ಸೊ ಇದೊಂದು ಮಿಸ್ಟೇಕ್ ಇಂದ ನಿಮ್ಗೆ ಏನಾಗ್ತಿದೆ, ಜಾಸ್ತಿ ನಷ್ಟ ಆಗ್ತಿದೆ ಅಂತ. ಸೊ ಈ ತರ ನಿಮ್ಗೆ ನಿಮ್ಮ ಮಿಸ್ಟೇಕ್ಸ್ ಗಳನ್ನ ಅನಲೈಸ್, ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಟ್ರೇಡಿಂಗ್ ಜರ್ನಲ್ ಏನಿದೆ ಅದು ನಿಮ್ಮ ಸ್ಟ್ರಾಟಜಿನ ರಿಫೈನ್ ಮಾಡುತ್ತೆ. ಉದಾಹರಣೆಗೆ ನೀವು ಯಾವುದೋ ಒಂದು ಸ್ಟ್ರಾಟಜಿ ಯೂಸ್ ಮಾಡ್ತಿರ್ತೀರ ಮಾರ್ಕೆಟ್ ಅಲ್ಲಿ, ಬಟ್ ಟ್ರೇಡಿಂಗ್ ಜರ್ನಲ್ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಆ ಸ್ಟ್ರಾಟಜಿಯಿಂದ ನಿಮಗೆ ಅಷ್ಟು ಲಾಭ ಆಗ್ತಿಲ್ಲ ಅಂತ. ಸೊ ಅಂತ ಸಂದರ್ಭದಲ್ಲಿ ನೀವೇನ್ ಮಾಡಬಹುದು, ನಿಮ್ಮ ಸ್ಟ್ರಾಟಜಿನ ಬದಲಾಯಿಸಬಹುದು, ಅಥವಾ ಇರೋ ಸ್ಟ್ರಾಟಜಿಯಲ್ಲ ನೀವು ಸ್ವಲ್ಪ ಬದಲಾವಣೆ ಮಾಡಬಹುದು. ಸೊ ಟ್ರೇಡಿಂಗ್ ಜರ್ನಲ್ ನಾವು ಇಟ್ಕೊಂಡಿದ್ದಾಗ, ನೀವು ಟ್ರೇಡಿಂಗ್ ಜರ್ನಲ್ ನೋಡಿದಾಗ ನಿಮ್ಗೆ ಏನ್ ಗೊತ್ತಾಗುತ್ತೆ, ನಿಮ್ಮ ಸ್ಟ್ರಾಟಜಿ ಏನಿದೆ ಅದು ಆಕ್ಚುಲಿ ವರ್ಕ್ ಆಗ್ತಿದೆಯಾ ಇಲ್ವಾ ಮಾರ್ಕೆಟ್ ಅಲ್ಲಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ತರ ಕಾರಣಕ್ಕಾದ್ರೂ ನೀವು ಟ್ರೇಡಿಂಗ್ ಜರ್ನಲ್ ನ ಯೂಸ್ ಮಾಡಲೇಬೇಕಾಗುತ್ತೆ. ಇಷ್ಟೇ ಅಲ್ಲದೆ ಮೇನ್ ಆಗಿ ಏನಂದ್ರೆ ನಿಮ್ಮ ಎಮೋಷನ್ಸ್ ನ ಕಂಟ್ರೋಲ್ ಮಾಡಕ್ಕೆ ಸಹಾಯ ಮಾಡದೆ ನಿಮ್ಮ ಟ್ರೇಡಿಂಗ್ ಜರ್ನಲ್. ಹಾಗೂ ಇದೆಲ್ಲಕ್ಕಿಂತ ಮೀರಿ ಟ್ರೇಡಿಂಗ್ ಜರ್ನಲ್ ನಿಮ್ಮ ಡಿಸಿಪ್ಲಿನ್ ಏನಿದೆ, ನಿಮ್ಮ ಡಿಸಿಪ್ಲಿನ್ ನ ಬೂಸ್ಟ್ ಮಾಡುತ್ತೆ. ಸೊ ನೀವು ಜರ್ನಲ್ ನ ಮತ್ತೆ ತೆಗೆದು ನೋಡಿದಾಗ ಗೊತ್ತಾಗುತ್ತೆ ನಿಮ್ಮ ಮಿಸ್ಟೇಕ್ಸ್ ಏನಿದೆ, ನೀವು ಎಲ್ಲಿ ತಪ್ಪು ಮಾಡ್ತಿದ್ದೀರಾ. ಉದಾಹರಣೆಗೆ ನೀವು ಓವರ್ ಟ್ರೇಡ್ ಮಾಡ್ತಿದ್ದೀರಾ, ಅಥವಾ ಜಾಸ್ತಿ ಕ್ವಾಂಟಿಟಿ ತಗೋತಿದ್ದೀರಾ. ಸೊ ಇದೆಲ್ಲ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಮಿಸ್ಟೇಕ್ಸ್ ಎಲ್ಲಿದೆ, ಹಾಗೂ ನಿಮ್ಮ ಪ್ಲಸ್ ಪಾಯಿಂಟ್ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನಿಮ್ಗೆ ನಿಮ್ಮ ಮಿಸ್ಟೇಕ್ಸ್ ಗಳ ಬಗ್ಗೆ ಗೊತ್ತಾದಾಗ ನೀವೇನ್ ಮಾಡ್ತೀರಾ, ನೀವು ಆ ಮಿಸ್ಟೇಕ್ಸ್ ನ ಮತ್ತೆ ಮಾಡಕ್ ಹೋಗಲ್ಲ, ತುಂಬಾ ಡಿಸಿಪ್ಲಿನ್ ಆಗಿರೋಕೆ ಟ್ರೈ ಮಾಡ್ತೀರಾ. ಸೊ ಈ ಕಾರಣದಿಂದ ಟ್ರೇಡಿಂಗ್ ಜರ್ನಲ್ ಏನಿದೆ ನಿಮ್ಮ ಡಿಸಿಪ್ಲಿನ್ ನ ಬೂಸ್ಟ್ ಮಾಡುತ್ತೆ. ಸೊ ಬನ್ನಿ ಈಗ ಒಂದು ಟ್ರೇಡಿಂಗ್ ಜರ್ನಲ್ ನ ಕ್ರಿಯೇಟ್ ಮಾಡೋಣ. ಸೊ ಟ್ರೇಡಿಂಗ್ ಜರ್ನಲ್ ಅಲ್ಲಿ ಏನೇನ್ ಇರಬೇಕು ಅಂತ ನೋಡೋಣ. ನೀವು ಅನ್ಕೋತೀರಾ ಟ್ರೇಡಿಂಗ್ ಜರ್ನಲ್ ಅಂದ್ರೆ ಒಂದು ಫ್ಯಾನ್ಸಿ ಬುಕ್ ಇರಬೇಕಂತ. ಆದ್ರೆ ಏನಿಲ್ಲ, ನಿಮ್ಮ ಹತ್ರ ಒಂದು ನಾರ್ಮಲ್ 200 ಪೇಜಸ್ ಬುಕ್ ಇದ್ರು ಸಹ ಅದು ನಿಮ್ಮ ಟ್ರೇಡಿಂಗ್ ಜರ್ನಲ್ ಆಗಿ ನೀವು ಕನ್ವರ್ಟ್ ಮಾಡಬಹುದು. ಸೊ ಮೊದಲನೇದಾಗಿ ಟ್ರೇಡಿಂಗ್ ಜರ್ನಲ್ ಅಲ್ಲಿ ಏನಿರಬೇಕಂದ್ರೆ ಬೇಸಿಕ್ ಟ್ರೇಡ್ ಡೀಟೇಲ್ಸ್ ಇರಬೇಕು. ನಿಮ್ಮ ಎಂಟ್ರಿ ಯಾವಾಗಿತ್ತು, ನಿಮ್ಮ ಎಕ್ಸಿಟ್ ಯಾವ್ದಿತ್ತು, ಹಾಗೂ ನಿಮ್ಮ ಪೊಟೆನ್ಶಿಯಲ್ ಸ್ಟಾಪ್ ಲಾಸ್ ಯಾವ್ದಿತ್ತು ಅಂತ. ಸೊ ಇದು ನಿಮ್ಮ ಮೊದಲನೇ ಸೆಕ್ಷನ್ ಆಗಿರಬೇಕು. ಸೊ ಉದಾಹರಣೆಗೆ ನೀವೀಗ ಬ್ಯಾಂಕ್ ನಿಫ್ಟಿ ಚಾರ್ಟ್ ನೋಡ್ತಿದ್ರಾ. ಸೊ ಉದಾಹರಣೆಗೆ ನೀವು ಇಲ್ಲಿ ಎಂಟ್ರಿ ಆದ್ರೆ ಅಂತ ತಗೊಳ್ಳಿ, ಎಲ್ಲಿ ಅಂದ್ರೆ 47,720 ಎಂಟ್ರಿ ಆಗಿದ್ದೀರಾ. ಸೊ ನಿಮ್ಮ ಪೊಟೆನ್ಶಿಯಲ್ ಟಾರ್ಗೆಟ್ ಯಾವ್ದಿತ್ತು ಅಂದ್ರೆ 47,359 ನಿಮ್ಮ ಪೊಟೆನ್ಶಿಯಲ್ ಟಾರ್ಗೆಟ್ ಆಗಿತ್ತು. ಎಷ್ಟು ಪಾಯಿಂಟ್ ಟಾರ್ಗೆಟ್ ಇದೆ ಅಂದ್ರೆ 355 ಪಾಯಿಂಟ್ ಟಾರ್ಗೆಟ್ ಇತ್ತು. ಹಾಗೂ ಇಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಎಷ್ಟಿತ್ತು ಅಂದ್ರೆ 154 ಪಾಯಿಂಟ್ ಸ್ಟಾಪ್ ಲಾಸ್ ಇತ್ತು. ನಿಮ್ಮ ಸ್ಟಾಪ್ ಲಾಸ್ ಎಲ್ಲಿತ್ತು ಅಂದ್ರೆ 47,874. ಹಾಗೂ ನಿಮ್ಮ ರಿಸ್ಕ್ ಟು ರಿವಾರ್ಡ್ ರೇಷೋ ಅರೌಂಡ್ 1:2 or 1:2.5 ನಿಮ್ಮ ರಿಸ್ಕ್ ಟು ರಿವಾರ್ಡ್ ರೇಷೋ ಇತ್ತು. ಸೊ ಇದ್ರೆ ನೀವು ನಿಮ್ಮ ಎಂಟ್ರಿ ಹಾಗೂ ನಿಮ್ಮ ಟಾರ್ಗೆಟ್ ಹಾಗೂ ನಿಮ್ಮ ಸ್ಟಾಪ್ ಲಾಸ್ ಎಲ್ಲಿತ್ತು ಅಂತ ಮೊದಲನೇ ಸೆಕ್ಷನ್ ಅಲ್ಲಿ ಬರೀತೀರಾ. ಸೊ ಮೊದಲನೇ ಸೆಕ್ಷನ್ ಅಲ್ಲಿ ಬೇಸಿಕ್ ಟ್ರೇಡ್ ಡೀಟೇಲ್ಸ್ ಎಂಟರ್ ಆಗಿದ ತಕ್ಷಣ ನೆಕ್ಸ್ಟ್ ಏನಿರುತ್ತೆ ಅಂದ್ರೆ ನೀವು ಏನಕ್ಕೆ ಟ್ರೇಡ್ ಎಂಟರ್ ಮಾಡಿದ್ರಿ ಅಂತ ಬರೀತೀರಾ, ಹಾಗೂ ಎಂಟರ್ ಮಾಡೋದಕ್ಕೆ ರೀಸನ್ ಏನಿತ್ತು ಅಂತ ನೀವು ಬರೀತೀರಾ. ಸೊ ಇದೇ ಎಕ್ಸಾಂಪಲ್ ಆಗಿ ತಗೊಳ್ಳೋದಾದ್ರೆ ಇಲ್ಲೇ ನೋಡಬಹುದು, ಇದೇನಾಗಿತ್ತು, ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಆಗಿತ್ತು. ಇಲ್ಲಿ ಮಲ್ಟಿಪಲ್ ಟೈಮ್ ಸಪೋರ್ಟ್ ತಗೊಂಡು ಈ ಲೆವೆಲ್ ಬ್ರೇಕ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಒಳ್ಳೆ ರ್ಯಾಲಿ ನೋಡಕ್ ಸಿಕ್ಕಿತ್ತು. ಸೊ ಮತ್ತೆ ಪ್ರೈಸ್ ಏನಿದೆ ಈ ಲೆವೆಲ್ ಹತ್ರ ಬಂದು ಸಪೋರ್ಟ್ ತಗೊಂಡು ಮತ್ತೆ ಈ ಲೆವೆಲ್ ನ ಬ್ರೇಕ್ ಮಾಡಿದೆ, ಅದು ದೊಡ್ಡ ಕ್ಯಾಂಡಲ್ ಇಂದ ಬ್ರೇಕ್ ಮಾಡಿತ್ತು. ಸೊ ಆ ಕಾರಣದಿಂದ ನಾನಿಲ್ಲಿ ಟ್ರೇಡ್ ತಗೊಂಡಿದ್ದೀನಿ ಪುಟ್ ಆಪ್ಷನ್ ಕಡೆ. ಸೊ ಇಲ್ಲಿ ನಾನು ಬೇಸಿಕಲಿ ಏನ್ ತಗೊಂಡಿದ್ದೀನಿ ಅಂದ್ರೆ ಬ್ರೇಕ್ ಡೌನ್ ಟ್ರೇಡ್ ತಗೊಂಡಿದ್ದೇನೆ. ಸೊ ಅದನ್ನ ನಾನು ನನ್ನ ಟ್ರೇಡಿಂಗ್ ಜರ್ನಲ್ ಅಲ್ಲಿ ಮೆನ್ಷನ್ ಮಾಡ್ತೀನಿ. ಏನಂತ ಅಂದ್ರೆ ನಾನು ಟ್ರೇಡ್ ತಗೊಳ್ಳೋ ರೀಸನ್ ಏನಿದೆ ಅಂದ್ರೆ ಬ್ರೇಕ್ ಡೌನ್ ಅಂತ. ಸೊ ಈ ತರ ನೀವು ಏನಕ್ಕೆ ಟ್ರೇಡ್ ತಗೊಂಡ್ರಿ ಹಾಗೂ ಯಾವ ಇಂಡಿಕೇಟರ್ ನಿಮಗೆ ಟ್ರೇಡ್ ತಗೊಳ್ಳೋದಕ್ಕೆ ಇಂಡಿಕೇಟ್ ಮಾಡ್ತು ಅಂತ ಎರಡನೇ ಸೆಕ್ಷನ್ ಅಲ್ಲಿ ಬರೀತೀರಾ. ಹಾಗೂ ನೆಕ್ಸ್ಟ್ ಇಂಪಾರ್ಟೆಂಟ್ ಹಾಗೂ ಮೇನ್ ಆಗಿ ಏನ್ ಬರೀಬೇಕಂದ್ರೆ ನಿಮ್ಮ ಎಮೋಷನಲ್ ಸ್ಟೇಟ್. ಸೊ ನೀವು ಟ್ರೇಡ್ ತಗೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಎಮೋಷನ್ ಹೇಗಿತ್ತು, ಟ್ರೇಡ್ ತಗೊಂಡಾಗ ನಿಮ್ಮ ಎಮೋಷನ್ ಹೇಗಿತ್ತು, ಹಾಗೂ ಟ್ರೇಡ್ ಎಕ್ಸಿಟ್ ಆಗಿದ ತಕ್ಷಣ ನಿಮ್ಮ ಎಮೋಷನ್ ಹೇಗಿತ್ತು ಅಂತ ನೀವು ಅದನ್ನ ಬರೀತೀರಾ. ಸೊ ಉದಾಹರಣೆಗೆ ನೀವು ಟ್ರೇಡ್ ತಗೊಂಡಿರ್ತೀರಾ ಅನ್ಕೊಳ್ಳಿ, ಆಗ ನಿಮ್ಮ ಎಮೋಷನ್ ಏನ್ ಹೇಳಿರುತ್ತೆ, ಬೇಗ ಎಕ್ಸಿಟ್ ಆಗಬೇಕು, ಬೇಗ ಎಕ್ಸಿಟ್ ಮಾಡಬೇಕು ಅಂತ ಹೇಳ್ತಿರುತ್ತೆ, ಅಥವಾ ಬೇಗ ಪ್ರಾಫಿಟ್ ಬುಕ್ ಮಾಡಬೇಕು ಅಂತ ಹೇಳ್ತಿರುತ್ತೆ. ಸೊ ಈ ತರ ನಿಮ್ಗೆ ಏನಾದ್ರು ಒಂದು ಎಮೋಷನ್ ಚೇಂಜ್ ಆಗ್ತಾನೆ ಇರುತ್ತೆ.
ಬೇಗ ಎಕ್ಸಿಟ್ ಮಾಡಬೇಕು ಅಥವಾ ಬೇಗ ಪ್ರಾಫಿಟ್ ಬುಕ್ ಮಾಡಬೇಕು ಅಥವಾ ಇನ್ನೊಂದು ಸ್ವಲ್ಪ ಪೊಸಿಷನ್ ಆಡ್ ಮಾಡಬೇಕು ಅನ್ಸ್ತಿರುತ್ತೆ. ಸೊ ಇದನ್ನ ನೀವು ಟ್ರ್ಯಾಕ್ ಮಾಡಬೇಕಾಗುತ್ತೆ, ಇದನ್ನ ನೀವು ಬರಿಬೇಕಾಗುತ್ತೆ. ಸೊ ನೀವು ಇದನ್ನ ಟ್ರೇಡಿಂಗ್ ಜರ್ನಲ್ ಅಲ್ಲಿ ಬರ್ದಾಗ ಏನ್ ಉಪಯೋಗ ಆಗುತ್ತೆ ಅಂದ್ರೆ ನೆಕ್ಸ್ಟ್ ಟೈಮ್ ನೀವು ಟ್ರೇಡ್ ತಗೊಂಡಾಗ ನಿಮ್ಗೆ ಗೊತ್ತಾಗುತ್ತೆ, ಓಕೆ ನನಗೆ ಈ ತರ ಎಕ್ಸಿಟ್ ಆಗಬೇಕು ಅಂತ ಅನ್ಸುತ್ತೆ ಅಥವಾ ಇನ್ನ ಪೊಸಿಷನ್ ಆಡ್ ಮಾಡಬೇಕು ಅನ್ಸುತ್ತೆ. ಸೊ ಇವೆಲ್ಲ ಚೇಂಜ್ ಇನ್ ಎಮೋಷನ್ಸ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವೆಲ್ಲ ಕಾಮನ್ ಅಂತ ನೀವೇನ್ ಮಾಡ್ತೀರಾ, ಸುಮ್ಮನೆ ಕಾಮ್ ಆಗಿರ್ತೀರ. ಹಾಗೂ ನಾಲ್ಕನೇದಾಗಿ ನೀವೇನ್ ಬರಿಬೇಕಂದ್ರೆ ನಿಮ್ಮ ಟ್ರೇಡ್ ಮ್ಯಾನೇಜ್ಮೆಂಟ್. ಸೊ ನೀವು ನಿಮ್ಮ ಟ್ರೇಡ್ ನ ಹೇಗೆ ಮ್ಯಾನೇಜ್ ಮಾಡಿದ್ರಿ, ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗೋ ತನಕ ವೇಟ್ ಮಾಡಿದ್ರ ಅಥವಾ ಸ್ಟಾಪ್ ಲಾಸ್ ಗಿಂತ ಮುಂಚೆ ಬೇಗ ಎಕ್ಸಿಟ್ ಆದ್ರ, ನಿಮ್ ಪ್ರಾಫಿಟ್ ಟಾರ್ಗೆಟ್ ಹಿಟ್ ಆಗೋಕ್ಕಿಂತ ಇನ್ನ 20-30 ಪಾಯಿಂಟ್ಸ್ ಮುಂಚೆನೆ ಎಕ್ಸಿಟ್ ಆದ್ರ ಅಥವಾ ಹಿಟ್ ಆಗಿದ ತಕ್ಷಣ ಎಕ್ಸಿಟ್ ಆದ್ರ, ಈ ತರ ನೀವು ಮಾರ್ಕೆಟ್ ಮೂವ್ಮೆಂಟ್ಸ್ ತಕ್ಕಂತೆ ಹೇಗೆ ನಿಮ್ಮ ಟ್ರೇಡ್ ನ ಮ್ಯಾನೇಜ್ ಮಾಡಿದ್ರಿ ಅಂತ ಅದನ್ನು ಸಹ ನೀವು ಬರಿಬೇಕಾಗುತ್ತೆ ನಿಮ್ಮ ಟ್ರೇಡಿಂಗ್ ಜರ್ನಲ್ ಅಲ್ಲಿ. ಹಾಗೂ ಇನ್ನೊಂದು ಇಂಪಾರ್ಟೆಂಟ್ ಸೆಕ್ಷನ್ ನೀವು ಯಾವ್ದು ಇಡಬೇಕಂದ್ರೆ ಲೆಸನ್ ಲರ್ನ್. ಸೊ ನೀವು ಆ ಪರ್ಟಿಕ್ಯುಲರ್ ಟ್ರೇಡ್ ಇಂದ ಏನ್ ಲೆಸನ್ ಕಲ್ತ್ರಿ ಅನ್ನೋದು ನೀವು ಬರಿಬೇಕಾಗುತ್ತೆ. ಸೊ ಉದಾಹರಣೆಗೆ ನೀವು ಜಾಸ್ತಿ ಪೊಸಿಷನ್ಸ್ ತಗೊಂಡ್ರೆ ನಿಮ್ಗೆ ಜಾಸ್ತಿ ನಷ್ಟ ಆಗುತ್ತೆ ಹಾಗೂ ಜಾಸ್ತಿ ಚೇಂಜ್ ಇನ್ ಇಮೋಷನ್ಸ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾದ್ರೆ ಅದು ಸಹ ನಿಮ್ಗೆ ಒಂದು ಏನಾಗಿರುತ್ತೆ, ಒಂದು ಇಂಪಾರ್ಟೆಂಟ್ ಲೆಸನ್ ಆಗಿರುತ್ತೆ ಮಾರ್ಕೆಟ್ ಅಲ್ಲಿ. ಸೊ ಆ ಲೆಸನ್ ಸಹ ನೀವು ಬರಿಬೇಕಾಗುತ್ತೆ. ಸೊ ಇಷ್ಟೆಲ್ಲ ಬರ್ದಾಗ ನಿಮ್ಗೆ ಏನ್ ಸಿಗುತ್ತೆ, ನಿಮ್ಗೆ ಒಂದು ಡೇಟಾ ಸಿಗುತ್ತೆ. ದ ಡೇಟಾ ಇಸ್ ಅಬೌಟ್ ಯುವರ್ ಸೆಲ್ಫ್. ಸೊ ನಿಮ್ ಬಗ್ಗೆ ನಿಮ್ಗೆ ಡೇಟಾ ಸಿಗುತ್ತೆ, ನಿಮ್ಮ ಟ್ರೇಡ್ ಬಗ್ಗೆ, ನಿಮ್ಮ ಸ್ಟ್ರಾಟಜಿ ಬಗ್ಗೆ, ನಿಮ್ಮ ಟ್ರೇಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಹಾಗೂ ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಹಾಗೂ ಮೇನ್ಲಿ ನಿಮ್ಮ ಎಮೋಷನ್ಸ್ ಬಗ್ಗೆ ನಿಮ್ಗೆ ಡೇಟಾ ಸಿಗುತ್ತೆ. ಸೊ ಈ ಡೇಟಾನ ಉಪಯೋಗಿಸ್ಕೊಂಡು ನೀವು ನಿಮ್ಮ ಟ್ರೇಡಿಂಗ್ ನ ಇಂಪ್ರೂವ್ ಮಾಡ್ಕೋಬಹುದು. ಸೊ ಈಗ ಇಮ್ಯಾಜಿನ್ ಮಾಡಿ ಯು ಟ್ರೇಡಿಂಗ್ ವಿತೌಟ್ ಎ ಟ್ರೇಡಿಂಗ್ ಜರ್ನಲ್. ನೀವು ಟ್ರೇಡಿಂಗ್ ಜರ್ನಲ್ ಇಲ್ಲ ಅಂದ್ರೆ ನೀವು ಎಷ್ಟು ಮಿಸ್ ಔಟ್ ಮಾಡ್ತಿದ್ದೀರಾ ಅಂತ. ಸೊ ಅದಕ್ಕೆ ಟ್ರೇಡರ್ಸ್ ಹೇಳ್ತಾರೆ ನಿಮ್ಗೆ ಟ್ರೇಡಿಂಗ್ ಅಲ್ಲಿ ಸಕ್ಸಸ್ಫುಲ್ ಆಗಕ್ಕೆ ಟ್ರೇಡಿಂಗ್ ಜರ್ನಲ್ ಇದೆ, ಅದೊಂದು ಕ್ರೂಷಿಯಲ್ ರೋಲ್ ಪ್ಲೇ ಮಾಡುತ್ತೆ ಅಂತ. ಸೊ ನೀವು ಆಸ್ ಎ ಇಂಡಿವಿಜುವಲ್ ಟ್ರೇಡರ್ ಇಂಪ್ರೂವ್ ಆಗ್ಬೇಕಂದ್ರೆ ನಿಮ್ಗೆ ಟ್ರೇಡಿಂಗ್ ಜರ್ನಲ್ ಏನಿದೆ ಬೇಕೇ ಬೇಕಿದೆ.